السلام عليكم ورحمة الله وبركاته. بسم الله والحمد لله الصلاة والسلام على سيدنا أشرف المرسلين والفائزين برضوان الله أما بعد. الحمد لله. SSF ದಕ್ಷಿಣ ಕನ್ನಡ ವೆಸ್ಟ್ ಜಿಲ್ಲಾ ಸೆನ್ಸೋರಿಯಂನ ಎರಡು ಪ್ರಮುಖ ಭಾಗವಾದಂತಹ ಅರ್ಥಗರ್ಭಿತವಾದಂತಹ ಎರಡು ತರಗತಿಗಳು ಬಹುಮಾನ್ಯರಾದ ಇಬ್ರಾಹಿಂ ಬಾಕವಿ ಉಸ್ತಾದ್ ಹಾಗೂ ತಾಹಿರ್ ಸಫಾಫಿ ಮಂಜೇರಿ ಉಸ್ತಾದರ ಅತ್ಯಮೂಲ್ಯವಾದಂತಹ ತರಗತಿ ಇಲ್ಲಿ ಸಮಾಪ್ತಿಗೊಂಡಿದೆ. ಈಗ ನಾವು ಕಾರ್ಯಕ್ರಮದ ಕೊನೆಯ ಹಂತವಾದ ಸಮಾರೋಪ ಸಮಾರಂಭದ ಈ ಒಂದು ಸಂದರ್ಭದಲ್ಲಿ ನಮ್ಮ ವೇದಿಕೆಯಲ್ಲಿ ತಾಜುಲ್ ಉಲಮಾ ಖದ್ದಸಲ್ಲಾಹು ತಆಲಾ ಸಿರ್ರಹುಲ್ ಅಜೀಜ್ ಅವರ ಪುತ್ರರಾಗಿರುವಂತಹ ಸಯ್ಯಿದ್ ರವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಹಾಗೂ ತಾಜುಲ್ ಉಲಮಾರವರ ಪೌತ್ರರಾದಂತಹ ತಂಗಲರು ನಮ್ಮ ವೇದಿಕೆಯಲ್ಲಿದ್ದಾರೆ. ಇನ್ಶಾ ಅಲ್ಲಾಹ್ ತಲಕ್ಕಿ ತಂಗಲ್ ಉಸ್ತಾದರನ್ನು ಒಳಗೊಂಡ SSF ಕರ್ನಾಟಕ ರಾಜ್ಯಾಧ್ಯಕ್ಷರಾದಂತಹ ಹಾಫಿಲ್ ಸುಫಿಯಾನ್ ಸಕಾಫಿ ಉಸ್ತಾದರು ಕೂಡ ಕೆಲವು ನಿಮಿಷಗಳಲ್ಲಿ ಈ ವೇದಿಕೆಗೆ ಆಗಮಿಸಲಿದ್ದಾರೆ. ಈಗಾಗಲೇ ನಾವು ತಿಳಿಸಿದಂತೆ ಕಾರ್ಯಕ್ರಮದ ಕೊನೆಯಲ್ಲಿ ಮುತಾಅಲ್ಲಿಮರ ಸ್ಪರ್ಧೆ ಎರಡು ತರಗತಿಗಳಲ್ಲಿರುವಂತಹ ಸ್ಪರ್ಧೆಗೆ ಬೇಕಾದಂತಹ ಪ್ರಶ್ನೆಗಳು ಈಗಾಗಲೇ ರೆಡಿಯಾಗಿದೆ. ಕೆಲವು ನಿಮಿಷಗಳಲ್ಲಿ ಸಮಾರೋಪ ಸಮಾರಂಭದ ಕೊನೆಯ ಹಂತದಲ್ಲಿ ನೀವು ಕುಳಿತಿರುವ ಅದೇ ಸ್ಥಳಕ್ಕೆ ನಾವು ಪ್ರಶ್ನೆ ಪತ್ರಿಕೆಯನ್ನ ತಲುಪಿಸಲಿದ್ದೇವೆ. ಆ ಪ್ರಶ್ನೆಯಲ್ಲಿ ನಾವು ಈಗಾಗಲೇ ತಿಳಿಸಿದ್ದೇವೆ, ಪ್ರಶ್ನೆಗಳು ಬೇರೆ ಬೇರೆ ರೀತಿಯಲ್ಲಿ ಇರಬಹುದು. ABCD ಅನ್ನುವಂತಹ 4 ವ್ಯತ್ಯಸ್ತ ರೀತಿಯ ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಕೈ ಸೇರಬಹುದು. ದಯವಿಟ್ಟು ಯಾರೂ ಕೂಡ ನಿಮ್ಮ ಹೆಸರು, ನಿಮ್ಮ ದರ್ಶನ ಹೆಸರು ಬರೆಯಲು ಮರೆಯದಿರಿ ಅಂತ ಹೇಳುತ್ತಾ ಇನ್ಶಾ ಅಲ್ಲಾಹ್ ನಾವು ಕಾದು ನೋಡೋಣ. SSF ದಕ್ಷಿಣ ಕನ್ನಡ ವೆಸ್ಟ್ ಜಿಲ್ಲಾ ಸಮಿತಿಯು ನೀಡುವಂತಹ ಆ ಒಂದು ಅತ್ಯಾಕರ್ಷಕವಾದಂತಹ ಆ ಒಂದು ಬಹುಮಾನ ಹಾಗೂ ತಾಜುಲ್ ಉಲಮಾ ಇಸ್ಲಾಮಿಕ್ ಕಾಂಪ್ಲೆಕ್ಸ್ ಸಂಸ್ಥೆಯ ವತಿಯಿಂದ ನೀಡಲ್ಪಡುವ ಆ ಬಹುಮಾನ ಯಾವ ದರ್ಸಿಗೆ ಸಲ್ಲುತ್ತದೆ, ಯಾವ ವಿದ್ಯಾರ್ಥಿಯ ಕೈ ಸೇರುತ್ತದೆ ಎಂದು ಕಾದು ನೋಡಬೇಕಾಗಿದೆ. ಅದಾದ ಬಳಿಕ ಒಂದು ರ್ಯಾಲಿಯನ್ನು ನಾವು ಇಲ್ಲಿ ಉದ್ದೇಶಿಸಿದ್ದೇವೆ. ಈ ತಲಕ್ಕಿ ಸಂಸ್ಥೆಯಿಂದ ನಮ್ಮ ಮುಖ್ಯ ಜಂಕ್ಷನ್ ಅವರೆಗೆ ಎಲ್ಲ ಮುತಾಲಿಮರು ಅತ್ಯಂತ ಶಿಸ್ತುಬದ್ಧವಾದಂತಹ ರೀತಿಯಲ್ಲಿ ಒಂದು ರ್ಯಾಲಿಯನ್ನು ನಾವು ಕೂಡ ಇಲ್ಲಿ ತೀರ್ಮಾನಿಸಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ಸಹಕರಿಸಬೇಕು. ಇನ್ಶಾ ಅಲ್ಲಾಹ್ ಸಹಕರಿಸಿರುತ್ತಾನೆ, ಸಹಕರಿಸಿರಲ್ಲವೇ? ಎಲ್ಲರೊಮ್ಮೆ ಜೋರಾಗಿ SSF ಜಿಂದಾಬಾದ್ ಅಂತ ಹೇಳಿ. SSF ಜಿಂದಾಬಾದ್, SSF ಜಿಂದಾಬಾದ್, SSF ಜಿಂದಾಬಾದ್. ಅಷ್ಟದಿಕ್ಕು ನಡುಗುವಂತೆ ಗಟ್ಟಿಯಾಗಿ ಮೊಳಗಲಿ ಇನ್ಶಾ ಅಲ್ಲಾಹ್. ನಾನು ಹೆಚ್ಚೇನು ಮಾತನಾಡಲಿಕ್ಕೆ ಇಚ್ಛಿಸುವುದಿಲ್ಲ. ಎಲ್ಲ ಮುತಾಲಿಮರು ಒಂದೆರಡು ನಿಮಿಷ ಇತ್ತ ಗಮನಿಸಬೇಕಾಗಿ ವಿನಂತಿಸುತ್ತಾ ಈ ಸಂಸ್ಥೆಯ ಮುದರ್ರಿಸು ಸಾದರಂತಹ ಜುನೈದ್ ಸಕಾಫಿ ಉಸ್ತಾದರ ಭಾಷಣದಲ್ಲಿ ಹಾಗೂ ಇಬ್ರಾಹಿಂ ಬಾಕವಿ ಉಸ್ತಾದರ ತರಗತಿಯಲ್ಲಿ ನಾವು ಒಬ್ಬ ಮುತಾಅಲ್ಲಿಮನ ಕುರಿತು ನಾವು ಕೇಳಿದ್ದೇವೆ. ಆ ಮುತಾಅಲ್ಲಿಮನ ಹೆಸರೇನು? ಫಾಯಿಜ್. ಬಹುಮಾನ್ಯರಾದಂತಹ ಡಾಕ್ಟರ್ ಫಾರೂಕ್ ನೈಮಿ ಉಸ್ತಾದರು SSF ರಾಜ್ಯ ಸಮಿತಿ ಹಮ್ಮಿಕೊಂಡಿದ್ದಂತಹ ಉಂದುಲುಸ್ ಅನ್ನುವಂತಹ ಒಂದು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಫಾಯಿಜ್ನ ಪರಿಚಯವನ್ನು ನಮಗೆ ಮಾಡಿದ್ದರು. ಮಲಯಾಳಂನಲ್ಲಿ ಒಂದು ಪುಸ್ತಕ ಇದೆ. ಆ ಪುಸ್ತಕದ ಹೆಸರು ಪೇರ್ ಫಾಯಿಜ್, ವಯಸ್ಸು 19, ದೇಶ ಕೊಲಪುರಂ ಎಂಬ ಹೆಸರಿನಲ್ಲಿರುವಂತಹ ಒಂದು ಪುಸ್ತಕ. ಆ ಪುಸ್ತಕವನ್ನ ಎಲ್ಲರೂ ಕೂಡ ಒಮ್ಮೆ ತೆಗೆದು ನಾವು ಒಮ್ಮೆ ಫಾಯಿಜ್ನ ಜೀವನ ಚರಿತ್ರೆಯನ್ನು ಓದಬೇಕಾಗಿದೆ. ಇಲ್ಲಿರುವ ಯಾವುದಾದರೂ ಮುತಾಅಲ್ಲಿಮರ ಆ ಪುಸ್ತಕವನ್ನು ಓದಿದವರಿದ್ದಾರೆ? ಯಾರಾದರೂ ಇದ್ರೆ ಕೈ ಎತ್ತಬಹುದು. ಫಾಯಿಜ್ನ ಪುಸ್ತಕವನ್ನು ಓದಿದ ಯಾವುದಾದರೂ ಒಬ್ಬ ಮುತಾಅಲ್ಲಿಮ್ ಇದ್ದಾರೆ? ಯಾರು ಓದಲಿಲ್ಲ?
ಯಾರು ಕೂಡ ಓದಲಿಲ್ಲ? ಇನ್ಶಾ ಅಲ್ಲಾಹ್ ಈ SSF ನ ದಕ್ಷಿಣ ಕನ್ನಡ ವೆಸ್ಟ್ ಜಿಲ್ಲಾ ಸೆನ್ಸೋರಿಯಂನಲ್ಲಿ ನಾವೊಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. ಮಲಯಾಳಂ ಓದಲು ಬರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಆ ಒಂದು ಪುಸ್ತಕವನ್ನು ತೆಗೆದು 19 ವರ್ಷದಲ್ಲಿ ಇಹಲೋಕವನ್ನು ತ್ಯಜಿಸಿದಂತಹ ಮುತಅಲ್ಲಿಮನೊಬ್ಬನ ಸಾಂಘಿಕ ಜೀವನದ ಮೆಲುಕು ನೋಟವನ್ನು ಅತ್ಯಂತ ಸ್ಪಷ್ಟವಾಗಿ ಬರೆದಂತಹ ಆ ಪುಸ್ತಕವನ್ನು ನಾವೆಲ್ಲರೂ ಒಮ್ಮೆ ತೆಗೆದು ಓದಬೇಕಾಗಿದೆ. ಫಾಯಿಜ್ ಮರಣ ಹೊಂದಿ 6 ವರ್ಷ ಕಳೆದರೂ ಕೂಡ ಇವತ್ತಿಗೂ ಕೂಡ ಈ ದಿನದವರೆಗೂ ಕೂಡ ಈ ನಿಮಿಷದವರೆಗೂ ಕೂಡ ಈ ವೇದಿಕೆಯಲ್ಲಿ ಮಾತ್ರವಲ್ಲ, ಕೇರಳ ಕರ್ನಾಟಕದ ಸೆನ್ಸೋರಿಯಂ ಮಾತ್ರವಲ್ಲ, SSF ನ ರಾಷ್ಟ್ರಾದ್ಯಂತ ಬರುವಂತಹ ಸೆನ್ಸೋರಿಯಂಗಳಲ್ಲಿ ಮುತಅಲ್ಲಿಮನಾಗಿದ್ದಂತಹ ಫಾಯಿಜ್ ನನ್ನ ನಾವೆಲ್ಲರೂ ಕೂಡ ಸ್ಮರಿಸ್ತಾ ಇದ್ದೇವೆ. ನಮಗೆಲ್ಲರಿಗೂ ಕೂಡ ಅಚ್ಚರಿಯ ಸಂಗತಿ ಎಂದರೆ ಫಾಯಿಜ್ ರವರ ವಯಸ್ಸು ಕೇವಲ 19 ಮಾತ್ರವಾಗಿತ್ತು. ಕೇವಲ 19 ವರ್ಷ ಪ್ರಾಯದ ಫಾಯಿಜ್ SSF ಗೆ ಬೇಕಾಗಿ, ಈ ಸಂಘಟನೆಗೆ ಬೇಕಾಗಿ ಯಾವ ರೀತಿ ಕಾರ್ಯಾಚರಿಸಿದ್ದರು ಎಂಬುದು ಆ ಪುಸ್ತಕದಲ್ಲಿ ಅತ್ಯಂತ ಉತ್ತಮವಾದಂತಹ ರೀತಿಯಲ್ಲಿ ಅದರಲ್ಲಿ ಬರೆಯಲಾಗಿದೆ. ಪ್ರೀತಿಯ ನನ್ನ ಮುತಾಲಿಮ್ ಮಿತ್ರರೇ, ಫಾಯಿಜ್ ಬಹುಮಾನ್ಯರಾದಂತಹ ಸಯ್ಯದ್ ಇಬ್ರಾಹಿಂ ಅಲ್ ಖಲೀಲ್ ಬುಖಾರಿ ಕಡಲುಂಡಿ ತಂಗಲ್, ಆ ತಂಗಲ್ ಉಸ್ತಾದರು ಆ ಫಾಯಿಜ್ ಅವರ ಪುಸ್ತಕದ 2ನೇ ಆವೃತ್ತಿಯಲ್ಲಿ ಒಂದು ಮುನ್ನುಡಿಯನ್ನು ಬರೆದಿದ್ದಾರೆ. ಆ ಮುನ್ನುಡಿಯಲ್ಲಿ ಖಲೀಲ್ ತಂಗಲ್ ರವರು ಹೇಳುತ್ತಾರೆ, ಈ ಪುಸ್ತಕವನ್ನ ನಾನು ಪೂರ್ತಿಯಾಗಿ ಓದಿದ್ದೇನೆ. ಈ ಪುಸ್ತಕವನ್ನು ಪೂರ್ತಿಯಾಗಿ ಓದಿದಾಗ ಕೇವಲ 19 ವರ್ಷ ಪ್ರಾಯದ ಫಾಯಿಜ್ ಅನ್ನುವಂತಹ ಒಬ್ಬ ಮುತಅಲ್ಲಿಮನು ಯಾವ ರೀತಿ ಸಂಘಟನೆಗೆ ಬೇಕಾಗಿ, SSF ಗೆ ಬೇಕಾಗಿ, ಸುನ್ನತ್ ಜಮಾತಿಗೆ ಬೇಕಾಗಿ ಕಾರ್ಯಾಚರಿಸಬಹುದು ಎಂಬ ಈ ಒಂದು ಫಾಯಿಜ್ನ ವ್ಯಕ್ತಿ ಜೀವನದ ಪುಸ್ತಕವನ್ನು ಓದಿದಾಗ ಒಂದು ಸತ್ಯವನ್ನು ನಾನು ಅರಿತುಕೊಂಡಿದ್ದೇನೆ. ಈ ಇಹಲೋಕದಲ್ಲಿ ಸಾಧನೆ ಮಾಡಲು, ಮರಣ ಹೊಂದಿದರೆ ನಮ್ಮನ್ನ ನೆನಪಿಸುವಂತಹ ಒಂದು ಸಮೂಹವನ್ನು, ಒಂದು ಸಮುದಾಯವನ್ನು, ಒಂದು ವಿಭಾಗವನ್ನು ಸೃಷ್ಟಿಸಲು 100 ಕಾಲ ಬಾಳಬೇಕೆಂದಿಲ್ಲ, 100 ವರ್ಷ ಬಾಳಬೇಕೆಂದಿಲ್ಲ. ಕೇವಲ 19 ವರ್ಷ ಕಾಲ ಮಾತ್ರ ಬಾಳಿದಂತಹ 19ನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದಂತಹ ಫಾಯಿಜ್ನನ್ನು ಇವತ್ತು ಒಂದು ಪುಸ್ತಕ ರೂಪದಲ್ಲಿ ವೇದಿಕೆಗಳಲ್ಲಿ, ಸ್ಟೇಜ್ಗಳಲ್ಲಿ, ಪೇಜ್ಗಳಲ್ಲಿ ಸ್ಮರಿಸುತ್ತಿದ್ದಾರೆ ಎಂದಾದರೆ ಇಹಲೋಕವು, ಒಂದು ಸಮುದಾಯವು ನಮ್ಮನ್ನು ನೆನಪಿಸಬೇಕಾದರೆ 100 ಕಾಲ ಬಾಳಬೇಕೆಂದಿಲ್ಲ. ಫಾಯಿಜ್ನಂತೆ 19 ವರ್ಷ ಜೀವಿಸಿದರೆ ಸಾಕು ಎಂದು ಇಬ್ರಾಹಿಂ ಅಲ್ ಖಲೀಲ್ ಬುಖಾರಿ ಕಡಲುಂಡಿ ತಂಗಲ್ ತಿಳಿಸುವಾಗ, ಪ್ರೀತಿಯ ಮುತಾಲಿಮ್ ಮಿತ್ರರೇ, ಫಾಯಿಜ್ನ ಸಾಂಘಿಕ ಚಟುವಟಿಕೆ, ಫಾಯಿಜ್ನ SSF ಯಾವ ರೀತಿ ಇತ್ತು ಎಂದು ಈ ಸೆನ್ಸೋರಿಯಂನಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಸ್ಪಷ್ಟವಾಗಿ ತಿಳಿದುಕೊಂಡು ಮಾತ್ರವೇ ಈ ವೇದಿಕೆಯಿಂದ ಹೊರಗಾಗಬೇಕಾಗಿದೆ. ಪ್ರೀತಿಯ ಮಿತ್ರರೇ, SSF ರಾಜ್ಯ ಸಮಿತಿ ನಮಗೆಲ್ಲರಿಗೂ ಕೂಡ ಸರ್ಕ್ಯುಲರ್ ಗಳನ್ನು ಕಳುಹಿಸುತ್ತದೆ. ನಮ್ಮ ಶಾಖೆಗಳಿಗೆ ಸರ್ಕ್ಯುಲರ್ ಬರುತ್ತದೆ, ನಮ್ಮ ಸೆಕ್ಟರ್ ಗಳಿಗೆ ಸರ್ಕ್ಯುಲರ್ ಬರುತ್ತದೆ. ಆ ಸರ್ಕ್ಯುಲರ್ ಫಾಲೋ ಅಪ್ ಮಾಡುವುದರಲ್ಲಿ ಫಾಯಿಜ್ 100% ಯಶಸ್ವಿಯಾಗಿದ್ದರು. ಫಾಯಿಜ್ ಬುಖಾರಿ ದರ್ಸನಲ್ಲಿ ಕಲಿಯುತ್ತಿರುವಂತಹ ಸಂದರ್ಭ, ರಜೆಯಲ್ಲಿ ಊರಿಗೆ ಹೋದಂತಹ ಸಂದರ್ಭದಲ್ಲಿ ಆ ಕೊಲಪುರಂ ವೆಸ್ಟ್ ವ್ಯಾಪ್ತಿಯಲ್ಲಿರುವಂತಹ SSF ಕಾರ್ಯಕರ್ತರನ್ನು ಮುಖತಃ ಭೇಟಿ ಮಾಡಿ ಆ ಸರ್ಕ್ಯುಲರ್ ಗಳ ಕುರಿತು ಚರ್ಚೆ ಮಾಡ್ತಾ ಇದ್ದು, ಈ ರೀತಿ ಸರ್ಕ್ಯುಲರ್ ಬಂದಿದೆ, ಇದನ್ನು ಯಾವ ರೀತಿ ನಮಗೆ ಕಾರ್ಯರೂಪಕ್ಕೆ ತರಬಹುದು ಎಂದು ಆ ಶಾಖೆಯ ಪ್ರತಿಯೊಬ್ಬ ಕಾರ್ಯಕರ್ತನಲ್ಲೂ ಕೂಡ ಫಾಯಿಜ್ ಚರ್ಚೆ ಮಾಡ್ತಾ ಇದ್ರು. ಆ ಕಾರಣದಿಂದ ಇವತ್ತು ಫಾಯಿಜ್ ನಾವು ಸ್ಮರಿಸ್ತಾ ಇದ್ದೇವೆ. ಪ್ರೀತಿಯ ಮಿತ್ರರೇ, ಮುಗಿದಿಲ್ಲ, ನಮಗೂ ಕೂಡ ರಾಜ್ಯ ಸಮಿತಿ ಜುಮ್ರಾ ಅನ್ನುವಂತಹ ನೋಟ್ ಕಳುಹಿಸುತ್ತದೆ. ಆದರೆ ಫಾಯಿಜ್ಗೆ ತಲುಪುತ್ತಿದ್ದಂತಹ ಜುಮ್ರಾ ಅದು ಕೇವಲ ಆ ಶಾಖೆಯ ಕಾರ್ಯಕರ್ತರಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಆ ಕೊಲಪುರಂ ವೆಸ್ಟ್ ವ್ಯಾಪ್ತಿಯಲ್ಲಿರುವಂತಹ ಮದರಸದಲ್ಲಿ ಕಲಿಯುತ್ತಿರುವಂತಹ ಚಿಕ್ಕ ಹೆಣ್ಣು ಮಕ್ಕಳಿಗೂ ಕೂಡ ಅವರೆಲ್ಲರನ್ನೂ ಕೂಡ ಒಟ್ಟು ಸೇರಿಸಿ ಜುಮ್ರಾವನ್ನು ತಲುಪಿಸುತ್ತಿದ್ದಂತಹ 19 ವರ್ಷದ ಫಾಯಿಜ್ ನಮ್ಮೊಂದಿಗೆ ಇವತ್ತು ಜೀವಿಸುತ್ತಾ ಇದ್ದಾರೆ. ಪ್ರೀತಿಯ ಮಿತ್ರರೇ, ಮುಗಿದಿಲ್ಲ. ಬಹುಮಾನ್ಯರಾದಂತಹ ಫಾರೂಕ್ ನೈಮಿ ಉಸ್ತಾದರು ಹೇಳುತ್ತಾರೆ, ಕೊಲಪುರಂ ವೆಸ್ಟ್ ವ್ಯಾಪ್ತಿಯಲ್ಲಿ 100 ಕಾರ್ಯಕರ್ತರು ಇವತ್ತು SSF ನ ಕಾರ್ಯಕರ್ತರಾಗಿದ್ದಾರೆ. ಅವರೊಂದಿಗೆ ನೀವು ಕೇಳಿ ನೋಡಿ, ನೀವು SSF ಗೆ ಯಾಕಾಗಿ ಪಾದಾರ್ಪಣೆ ಮಾಡಿದ್ದೀರಾ ಎಂದು ಕೇಳುವುದಾದರೆ ಆ ಕಾರ್ಯಕರ್ತರು ತಿಳಿಸುತ್ತಾರೆ, ಫಾಯಿಜ್ ತೋರಿಸಿಕೊಟ್ಟಂತಹ ಒಂದು ಅಹ್ಲು ಸುನ್ನತಿ ವಲ್ ಜಮಾಅತ್ನ ಒಂದು ಅತ್ಯಂತ
ಸ್ಪಷ್ಟವಾದಂತಹ ಸುಂದರವಾದಂತಹ ಸ್ವಚ್ಛಂದವಾದಂತಹ ಒಂದು ಆದರ್ಶ ಇದೆ. 19 ವರ್ಷ ಪ್ರಾಯದಲ್ಲಿ ಫಾಯಿಜ್ ತೋರಿಸಿದಂತಹ ಒಂದು ಸಂಘಟನೆ ಇದೆ. ಆ ಸಂಘಟನೆಯನ್ನು ಹೆಮ್ಮೆಯಿಂದ ನಾವು ಸ್ವೀಕರಿಸಿದ್ದೇವೆ ಎಂದು ಕೊಲಪುರಂ ವೆಸ್ಟ್ನ 100 ಕಾರ್ಯಕರ್ತರು ಇವತ್ತು ಹೇಳಲಿಕ್ಕೆ ಇದ್ದಾರೆ. ಮತ್ತೊಂದು ವಿಚಾರವನ್ನು ಫಾಯಿಜ್ನ ಕುರಿತು ನಮಗೆ ತಿಳಿಸಲೇಬೇಕು. ನಾವೆಲ್ಲರೂ ಕೂಡ ಸರ್ಕ್ಯುಲರ್ಗಳ ಬೌಂಡರಿಗೆ ಮಾತ್ರ ಸೀಮಿತವಾಗಿದ್ದೇವೆ. ಆದರೆ ಸರ್ಕ್ಯುಲರ್ಗಳನ್ನು ಮೀರಿ ಯಾವ ರೀತಿ ಕಾರ್ಯಾಚರಿಸಬಹುದು ಎಂದು ಫಾಯಿಜ್ ಕಲಿಸಿಕೊಟ್ಟಿದ್ದಾರೆ. ಆ ಫಾಯಿಜ್ ಕೊಲಪುರಂ ವೆಸ್ಟ್ ವ್ಯಾಪ್ತಿಯಲ್ಲಿ ಮಯವಿಲ್ ಅನ್ನುವಂತಹ ಕುಟ್ಟಿ ಸ್ವಲಾತ್ ಅನ್ನುವಂತಹ ಚಿಕ್ಕ ಮಕ್ಕಳನ್ನು ಸೇರಿಸಿ ಒಂದು ಸ್ವಲಾತ್ ಮಜ್ಲಿಸ್, ಅದು ಫಾಯಿಜ್ನ ಸ್ವಂತ ಪದ್ಧತಿಯಾಗಿತ್ತು. ಅದು ರಾಜ್ಯ ಸಮಿತಿ ತಿಳಿಸಿಲ್ಲ, ಅದು ಜಿಲ್ಲಾ ಸಮಿತಿ ತಿಳಿಸಿಲ್ಲ, ಅದು ಡಿವಿಷನ್ ಸಮಿತಿ ತಿಳಿಸಿಲ್ಲ, ಅದು ಸೆಕ್ಟರ್ ಸಮಿತಿ ತಿಳಿಸಿಲ್ಲ. ಸ್ವಂತ ಬುದ್ಧಿಯಲ್ಲಿ ಬಂದಂತಹ ಒಂದು ಪದ್ಧತಿಯನ್ನು ಕೊಲಪುರಂ ವೆಸ್ಟ್ ವ್ಯಾಪ್ತಿಯಲ್ಲಿ ಆ ಊರಿನಲ್ಲಿ ಇರುವಂತಹ ಆ ಶಾಖೆಯಲ್ಲಿರುವಂತಹ 100 ಪುಟ್ಟ ಪುಟಾಣಿಗಳನ್ನು, ರೈನ್ಬೋ ಮಕ್ಕಳನ್ನು ಸೇರಿಸಿ ಒಂದು ಸ್ವಲಾತ್ ಮಜ್ಲಿಸ್ ಪ್ರತಿ ವಾರದಲ್ಲೂ ಕೂಡ ಫಾಯಿಜ್ ನಡೆಸ್ತಾ ಇದ್ರು. ನಿಮಗೆ ತಿಳಿದಿರಲಿ, ಫಾಯಿಜ್ ಮರಣ ಹೊಂದಿ 6 ವರ್ಷ ಕಳೆದರೂ ಕೂಡ ಕೊಲಪುರಂ ವೆಸ್ಟ್ ಶಾಖೆಯಲ್ಲಿ ಇವತ್ತಿಗೂ ಕೂಡ ಆ ಸ್ವಲಾತ್ ಮಜ್ಲಿಸ್ ನಿಂತು ಹೋಗಿಲ್ಲ. ಫಾಯಿಜ್ನ ಕಬರಿಗೆ ಆ ಸ್ವಲಾತ್ ಮಜ್ಲಿಸ್ನ ಪುಣ್ಯ ವಾರಕ್ಕೊಮ್ಮೆ ತಲುಪ್ತಾ ಇದೆ. 100 ವಿದ್ಯಾರ್ಥಿಗಳು ಫಾಯಿಜ್ನ ಕುಟ್ಟಿ ಸ್ವಲಾತ್ ಅನ್ನುವಂತಹ ಆ ಒಂದು ಸ್ವಲಾತ್ ಮಜ್ಲಿಸ್ನ ಪ್ರತಿಫಲ ಇವತ್ತು ಫಾಯಿಜ್ನ ಕಬರಿಗೆ ತಲುಪ್ತಾ ಇದೆ. ಈ ಮಕ್ಕಳನ್ನು ಒಟ್ಟು ಸೇರಿಸಲು ಫಾಯಿಜ್ ಕಂಡುಕೊಂಡಂತಹ ಒಂದು ತಂತ್ರವಿದೆ. ಆ ಸ್ವಲಾತ್ ಮಜ್ಲಿಸ್ನಲ್ಲಿ ಮಕ್ಕಳನ್ನು ಸೇರಿಸಿ ಮಕ್ಕಳಿಂದ ಸ್ವಲಾತ್ ಹೇಳಿಸಿ ಮಕ್ಕಳಿಗೆ ಒಂದು ಸ್ಪರ್ಧೆಯನ್ನ ಮಾಡ್ತಾ ಇದ್ರು, ಮಕ್ಕಳಿಗೆ ಒಂದು ಕ್ವಿಜ್ ಅನ್ನ ಮಾಡ್ತಾ ಇದ್ರು. ಆ ಕ್ವಿಜ್ಗೆ ಉತ್ತರಿಸುವಂತಹ ವಿದ್ಯಾರ್ಥಿಗಳಿಗೆ ಸ್ವಂತ ಹಣದಿಂದ ಅಥವಾ ತಾಯಿಯಿಂದ ಪಡೆದಂತಹ ಹಣದಿಂದ ಆ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನೀಡುತ್ತಿದ್ದಂತಹ ಫಾಯಿಜ್ ಈ ರೀತಿ SSFಗೆ ಬೇಕಾಗಿ ಒಂದು ವ್ಯಾಪ್ತಿಯಲ್ಲಿ ಅಲ್ಲಿರುವಂತಹ ಪುಟ್ಟ ಪುಟಾಣಿಗಳನ್ನು ಅವರು ಚಿಕ್ಕದಿಂದಲೇ ಸಂಘಟನೆಯಲ್ಲಿ ಬೆಳೆದು ಬರಬೇಕು ಎಂದು ಬೃಹತ್ತಾದ ಒಂದು ಕನಸು ಕಂಡಂತಹ 19 ವರ್ಷದ ಫಾಯಿಜ್ ಮರಣ ಹೊಂದಿ 6 ವರ್ಷ ಕಳೆದರೂ ಕಬರ್ನಡಿಯಲ್ಲಿ ಇದ್ದರೂ ಕೂಡ SSF ನ ಕಾರ್ಯಕರ್ತರಿಗೆ ಫಾಯಿಜ್ ನನ್ನು ಮರೆಯಲು ಸಾಧ್ಯವಿಲ್ಲ. ಮುತಾಲಿಮೊಬ್ಬನಿಗೆ ಫಾಯಿಜ್ ನನ್ನು ಮರೆಯಲು ಸಾಧ್ಯವಿಲ್ಲ. ಬುಖಾರಿ ದರ್ಸ್ನಲ್ಲಿ ಕಲಿಯುತ್ತಿರುವಂತಹ ಸಹಪಾಠಿಗಳೊಂದಿಗೆ ಕೇಳಿ ನೋಡಿ ಫಾಯಿಜ್ ನ ವಿದ್ಯಾರ್ಥಿ ಜೀವನ ಹೇಗೆ ಇತ್ತು ಎಂದು. ಫಾಯಿಜ್ ಒಮ್ಮೆ ಊರಿಗೆ ಹೊರಡುವಂತಹ ಸಂದರ್ಭ, ಆ ದರ್ಸ್ನಲ್ಲಿ ಕಲಿಯುತ್ತಿರುವಂತಹ ಜೂನಿಯರ್ ವಿದ್ಯಾರ್ಥಿಯೊಬ್ಬ ಬಂದು ಒಂದು ಇಂಗ್ಲಿಷ್ ಪೋಯಮ್ ಅನ್ನು ತೋರಿಸಿ ಇದರ ಅರ್ಥ ನನಗೆ ತಿಳಿಸಿಕೊಡಬೇಕೆಂದು ತೇಲಿದಾಗ ಆ ಫಾಯಿಜ್ ಊರಿಗೆ ಹೋಗುವಂತಹ ಒಂದು ತುರಾತುರಿಯಲ್ಲಿ ಆ ವಿದ್ಯಾರ್ಥಿಯನ್ನು ಅವಗಣಿಸಿದ, ಆ ವಿದ್ಯಾರ್ಥಿಯನ್ನು ಅಲ್ಲಿ ಕುಳ್ಳಿರಿಸಿ ಆ ವಿದ್ಯಾರ್ಥಿಗೆ ಡಿಕ್ಷನರಿಯನ್ನು ನೋಡಿ ಆ ಪೋಯಂನ ಅರ್ಥವನ್ನು ತಿಳಿಸಿ ಊರಿಗೆ ತೆರಳಿದ್ದರು. ಅಂದರೆ ಊರಿಗೆ ಹೋಗುವುದಲ್ಲ ಫಾಯಿಜ್ನ ದೊಡ್ಡ ಗುರಿ, ಹೊರತು ನನ್ನೊಂದಿಗೆ ಜೀವಿಸುವಂತಹ, ನನ್ನೊಂದಿಗೆ ವಾಸಿಸುವಂತಹ ಆ ಒಂದು ಜೂನಿಯರ್ ವಿದ್ಯಾರ್ಥಿಗಳನ್ನು ಕೂಡ ಪರಿಗಣಿಸಬೇಕು ಅಥವಾ ಅವರನ್ನು ಕೂಡ ನಾವು ವಿಶ್ವಾಸಕ್ಕೆ ನಾವು ಕೊನೆಗೊಳಿಸ್ತಾ ಇದ್ದೇವೆ. ಎಲ್ಲರನ್ನೂ ಕೂಡ ಸಾಂಘಿಕ ಚಳುವಳಿಯ ಬೆಳವಣಿಗೆಯಲ್ಲಿ ಅತ್ಯಮೂಲ್ಯವಾದಂತಹ ರೀತಿಯಲ್ಲಿ ಸಂಘಟನೆಗೆ ಬೇಕಾಗಿ ಕಾರ್ಯಾಚರಿಸಿದ 19 ವರ್ಷ ಪ್ರಾಯದ ಮುತಾಲಿಮ್ ಆಗಿದ್ದಂತಹ ಫಾಯಿಜ್ ನಮಗೆ ಮಾದರಿಯಾಗಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಶಾರಾ ಅನ್ನುವಂತಹ ಪಾಕ್ಷಿಕ ಪತ್ರವೊಂದು ನಮ್ಮ ಕೈ ಸೇರ್ತಾ ಇದೆ. ನಮ್ಮ ರಾಜ್ಯ ಸಮಿತಿ ಈ ಇಶಾರವನ್ನು ಅತಿ ಹೆಚ್ಚು ಸದಸ್ಯತನ ಮಾಡುವಂತಹ ಶಾಖೆಗಳಿಗೆ ಅವಾರ್ಡ್ ಅನ್ನು ಅವರು ಘೋಷಿಸುತ್ತಾರೆ. ಆದರೆ ನಾವು ಯಾವತ್ತೂ ಕೂಡ ಆ ಅವಾರ್ಡ್ ಅನ್ನು ಪಡೆಯಲು ನಾವು ಮುಂದೆ ಬರುವುದಿಲ್ಲ. ಕೊಲಪುರಂ ವೆಸ್ಟ್ನ ಶಾಖೆಯು ಯಾವತ್ತೂ ಕೂಡ ರಿಸಾಲ ಗ್ರಾಮವಾಗಿ ಕೇರಳ ರಾಜ್ಯದಲ್ಲಿ ಅತ್ಯುನ್ನತ ಅತಿ ಹೆಚ್ಚು ರಿಸಾಲ ಮೆಂಬರ್ಶಿಪ್ ಮಾಡಿದಂತಹ ಒಂದು ಶಾಖೆಯಾಗಿ ಕೇರಳದ ಮಲಪ್ಪುರಂ ಜಿಲ್ಲೆಯ ಕೊಲಪುರಂ ವೆಸ್ಟ್ ಶಾಖೆ ಅವತ್ತು ಯಶಸ್ವಿಯಾಗಿತ್ತು ಎಂದಾದರೆ ಅದಕ್ಕೆ ಕಾರಣ 19 ವರ್ಷ ಪ್ರಾಯದ ಮುತಾಲಿಮ್ ಆಗಿದ್ದ ಫಾಯಿಜ್. ರೂಬಿ ಜುಬಿಲಿ ಮರ್ಕಜ್ನ ಆ ಒಂದು ಸಮ್ಮೇಳನ ಸಂದರ್ಭದಲ್ಲಿ ಕಾಸರಗೋಡಿನ ಒಬ್ಬ ಸ್ನೇಹಿತನ ಮನೆಗೆ ಬಂದಾಗ ಆ ಮರುದಿನ ಮರ್ಕಜ್ನ ಸಮ್ಮೇಳನಕ್ಕೆ ತೆರಳುವಂತಹ ಒಂದು ತಯಾರಿಯಲ್ಲಿದ್ದಂತಹ ಫಾಯಿಜ್ ಆ ಸ್ನೇಹಿತರೊಂದಿಗೆ ಸೇರಿ ಅಲ್ಲಾಹನ ವಿಧಿಯ ಪ್ರಕಾರ ಒಂದು ನದಿಗೆ ಈಜಲು ತೆರಳಿದಂತಹ ಸಂದರ್ಭದಲ್ಲಿ ಅಲ್ಲಾಹನ ಲಿಖಾನ ಪ್ರಕಾರ ಫಾಯಿಜ್ ನಮ್ಮನ್ನು ಬಿಟ್ಟು ಅಗಲಿ ಇಂದಿಗೆ 6 ವರ್ಷ ಸಂಧಿ ಹೋದರೂ ಕೂಡ ಫಾಯಿಜ್ ಅನ್ನು ನಾವು ಮರೆಯಲಿಲ್ಲ. ಇನ್ಶಾ ಅಲ್ಲಾಹ್ ಅಲ್ಲಾಹ್ ರಬ್ಬು ಸುಬ್ಹಾನಹು ವ ತಆಲಾ ಈ ಸೆನ್ಸೋರಿಯಂನ ಎಲ್ಲಾ ಸವಾಬನ್ನು 19 ವರ್ಷ ಪ್ರಾಯದ ಸಾಂಘಿಕ ಚಟುವಟಿಕೆಗೆ ಬೇಕಾಗಿ ತನ್ನ
ತನ್ನ ಮುತಾಲಿಮ್ ಜೀವನವನ್ನು ಮುಡಿಪಾಗಿಟ್ಟ ಫಾಯಿಜ್ನ ಕಬರಿಗೆ ಸಮರ್ಪಿಸಲಿ ಎಂದು ದುಆ ಮಾಡುತ್ತಾ ಪ್ರೀತಿಯ ಮಿತ್ರರೇ, ಹೆಚ್ಚೇನು ತಿಳಿಸಲಿಕ್ಕೆ ಇಚ್ಛಿಸುವುದಿಲ್ಲ. ಈಗಾಗಲೇ ಸಮಯವು ಕೂಡ ಮಿತಿ ಮೀರಿದೆ. ಇನ್ಶಾ ಅಲ್ಲಾಹ್ ನಮ್ಮೊಳಗೂ ಕೂಡ ಫಾಯಿಜ್ ಬೆಳೆದು ಬರಬೇಕು. ನಮ್ಮ ವ್ಯಾಪ್ತಿಯಲ್ಲೂ ಕೂಡ ಫಾಯಿಜ್ಗಳಿರಬೇಕು. ನಮ್ಮ ಜಿಲ್ಲೆಯಲ್ಲೂ ಕೂಡ ಫಾಯಿಜ್ಗಳಿರಬೇಕು. ಸಂಘಟನೆ ಯಾವತ್ತೂ ಕೂಡ ದರ್ಸ್ ವಿದ್ಯಾರ್ಜನೆಗೆ ತೊಡಕಲ್ಲ. ಸಂಘಟನೆ ಯಾವತ್ತೂ ಕೂಡ ದರ್ಸ್ ವಿದ್ಯಾರ್ಜನೆಗೆ ತಡೆಗೋಡೆಯಲ್ಲ ಎಂಬುದನ್ನು ಮನಗಂಡು ದರ್ಶನ ಸಮಾಜದಲ್ಲಿ, ದರ್ಶನ ಸಾಹಿತ್ಯ ಸಮಾಜದ ವೇದಿಕೆಯಲ್ಲಿ ಎಸ್ಎಸ್ಎಫ್ ನ ಕುರಿತು, ಸಂಘಟನೆಯ ಕುರಿತು ನೀವು ರಜಾ ದಿನದಲ್ಲಿ ನಿಮ್ಮ ಶಾಖೆಗೆ ತೆರಳಿದಾಗ ಆ ಶಾಖೆಯಲ್ಲಿ ಎಸ್ಎಸ್ಎಫ್ ನ ಜುಮ್ರಾದೊಂದಿಗೆ, ಎಸ್ಎಸ್ಎಫ್ ನ ಮಹಲರತುಲ್ ಬದರಿಯಾದೊಂದಿಗೆ ನೀವೆಲ್ಲರೂ ಕೈ ಜೋಡಿಸಬೇಕೆಂದು ಸಂಘಟನೆಯ ಸಕ್ರಿಯ ಕಾರ್ಯಕರ್ತರಾಗಿ, ನಾಳೆಯ ಸಂಘಟನೆಯ ನಾಯಕರಾಗಿ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಎಸ್ಎಸ್ಎಫ್ ನ ಪತಾಕೆಯನ್ನ ನೀವು ಎತ್ತಿ ಹಿಡಿದು ಸುನ್ನತ ಜಮಾಅತ್ನ ಆದರ್ಶವನ್ನ ಈ ಜಗತ್ತಿಗೆ ಪಸರಿಸುವಲ್ಲಿ ನಿಮ್ಮ ಪಾತ್ರ ಖಂಡಿತವಾಗಿಯೂ ಇರಬೇಕು. ಅದಕ್ಕೆ ಈ ಸೆನ್ಸೋರಿಯಂ ಕಾರಣವಾಗಬೇಕು ಎಂದು ಮಾತ್ರ ತಿಳಿಸುತ್ತಾ ಕೊನೆಯದಾಗಿ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡಂತಹ ಎಲ್ಲರಿಗೂ ಕೂಡ ಸ್ವಾಗತ ಮಾಡುವುದಾಗಿ ನನ್ನ ಕರ್ತವ್ಯ. ನಮ್ಮ ವೇದಿಕೆಯಲ್ಲಿ ಈ ಸಂಸ್ಥೆಯ ಸಾರಥಿ ನಮಗೆಲ್ಲರಿಗೂ ಕೂಡ ಬಹಳ ಅಚ್ಚುಮೆಚ್ಚಿನ, ಬಹಳ ಅತ್ಯಂತ ಸುಂದರವಾದಂತಹ ರೀತಿಯಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಂತಹ ಸಯ್ಯದ್ ತಲಕಿ ತಂಗಲ್, ಅಲ್ಹಮ್ದುಲಿಲ್ಲಾಹ್, ಬಂಟ್ವಾಳ ಡಿವಿಷನ್ ಸಾಹಿತ್ಯೋತ್ಸವ ಯಶಸ್ವಿಯಾಗಿ ನಮಗೆ ಇಲ್ಲಿ ನಡೆಸಲಿಕ್ಕೆ ಸಾಧ್ಯವಾಗಿತ್ತು. ಇವತ್ತು ಜಿಲ್ಲಾ ಸಮಿತಿಯ ಸೆನ್ಸೋರಿಯಂ ನಡೆಸಿದ್ದೇವೆ. ಸಂಘಟನೆಯ ಯಾವ ಕಾರ್ಯಕ್ರಮಕ್ಕೂ ಕೂಡ ಇದೊಂದು ತೆರೆದ ಪುಸ್ತಕ ಎಂದು ತಲಕಿ ತಂಗಲ್ ಉಸ್ತಾದರು ಯಾವತ್ತೂ ಕೂಡ ನಮ್ಮೊಂದಿಗೆ ನಮಗೆ ಸಹಕಾರಿಯಾಗಿ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಅಲ್ಲಾಹನು ಈ ಸಂಸ್ಥೆಯನ್ನ ತಾಜುಲ್ ಉಲಮಾ ಇಸ್ಲಾಮಿಕ್ ಕಾಂಪ್ಲೆಕ್ಸ್ ಅನ್ನುವಂತಹ ಈ ಒಂದು ಸಂಸ್ಥೆಯನ್ನ ಬಾನೆತ್ತರಕ್ಕೆ ಅಲ್ಲಾಹು ಇನ್ನಷ್ಟು ಕೂಡ ಉನ್ನತಿಗೆ ಏರಿಸಲಿ ಎಂದು ಪ್ರಾರ್ಥಿಸುತ್ತಾ, ತಂಗಲ್ ಉಸ್ತಾದರ ಎಲ್ಲ ಕನಸುಗಳು ಅಲ್ಲಾಹನು ನನಸಾಗಿಸಲಿ ಎಂದು ಪ್ರಾರ್ಥಿಸುತ್ತಾ ತಂಗಲ್ ಉಸ್ತಾದರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಾನು ಆಗಾಗಲೇ ತಿಳಿಸಿದಂತೆ ಸಯ್ಯದ್ ತಾಜುಲ್ ಉಲಮಾರ ಸುಪುತ್ರರಾಗಿರುವಂತಹ ತಂಗಲ್ ಉಸ್ತಾದರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ತಾಜುಲ್ ಉಲಮಾರ ಅವರ ಪೌತ್ರರಾಗಿರುವಂತಹ ತಂಗಲ್, ಅದೇ ರೀತಿ ನಮ್ಮ ಚಟ್ಟಕಲ್ನಲ್ಲಿ ಮುದರ್ರಿಸ್ ಆಗಿರುವಂತಹ ತಂಗಲ್ ಉಸ್ತಾದ್, ಹನೀಫಾ ಹಸನಿ ಉಸ್ತಾದ್, ಜಿಲ್ಲಾಧ್ಯಕ್ಷರಾದಂತಹ ಮನ್ಸೂರ್ ಹಿಮಾಮಿ ಉಸ್ತಾದ್ ಹಾಗೂ ಈ ಸಂಸ್ಥೆಯ ಮುದರ್ರಿಸರಾಗಿರುವಂತಹ ಥಕಾಫಿ ಉಸ್ತಾದ್, ಅಹ್ಸನಿ ಉಸ್ತಾದ್ ಹಾಗೂ ಜಿಲ್ಲಾ ಸಮಿತಿಯ ನಾಯಕರಾದಂತಹ ನೌಫಲ್ ಅಹ್ಸನಿ ಉಸ್ತಾದ್ ಒಳಗೊಂಡಂತಹ ಎಲ್ಲರನ್ನು ಕೂಡ ಈ ವೇದಿಕೆಗೆ ಸಮಾರೋಪ ಸಮಾರಂಭಕ್ಕೆ ಸ್ವಾಗತವನ್ನು ಮಾಡುತ್ತಾ ನನ್ನ ಚಿಕ್ಕ ಮಾತಿಗೆ ಚುಕ್ಕೆ ವಾಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.